ಹೇಳಿ ಸರ್, ನೀವು ಕರ್ಕೊಂಡು ಬಂದಿದ್ದಂತೆ ಸರ್ನ, ಸೊ ಇವತ್ತು ಅವ್ರಿಲ್ಲ, ಎಷ್ಟು ಬೇಜಾರಾಗ್ತಿದೆ ಸರ್? ಅಲ್ಲ, ಜನರಲ್ ಆಗಿ ಒಂದು ಡೆತ್ ಅಂದಮೇಲೆ ಬೇಜಾರಾಗೇ ಆಗುತ್ತೆ. ಜೊತೆಗೆ ನಾವು ಪೊಲೀಸ್ ಸ್ಟೋರಿ ಮಾಡುವಾಗ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಜೊತೆಗೆ ಏನು ಇಲ್ದಾಗೆ ನಾವು ಒಂದು ಸ್ಕ್ರಿಪ್ಟನ್ನು ಮಾಡಿದ್ದು. ನಮಗೆ ರಾಯಲ್ಟಿ ಥರ ರಾಯಲಾಗಿ ಏನು ಮಾಡಿಲ್ಲ. ಅದನ್ನು ಒಂದು ಬೈಟು ಟೀ ಕುಡ್ಕೊಂಡು ಕೆಲಸ ಮಾಡಿದಾಗ ನಾವು ಟೀಮ್ ವರ್ಕ್ ಮಾಡಿದ್ದು ಫುಲ್ ಟೋಟ್ಲಾಗಿ. ಜೊತೆಗೆ ಅವನು ಕತೆ ಹೇಳೋ ಸ್ಟೈಲ್ ಇತ್ತಲ್ಲ, ಅದು ತುಂಬ ಜೋರಾಗಿತ್ತು. ಬಟ್ ಇವತ್ತು ಈ ಥರ ಆಗುತ್ತೆ ಅಂತೇಳಿ ನಮಗೆ ಕನಸು ಮನಸ್ಸಲ್ಲೂ ಕೂಡ ಅನಿಸಿರಲಿಲ್ಲ. ಆಮೇಲೆ ನಾವು ಪೊಲೀಸ್ ಸ್ಟೋರಿ ಆದಮೇಲೆ ಒಬ್ಬೊಬ್ಬರು ಒಂದೊಂದು ಕಡೆ ಹೊರಟ್ಬಿಟ್ಟು ಬೇರೆ ಬೇರೆ ದಿಕ್ಕಲ್ಲಿ ಕೆಲಸಗಳು ಮಾಡ್ಕೊಂಡಿದ್ದು. ಅದಾದಮೇಲೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಕಾಂಟ್ರವರ್ಸಿಗಳು ಮಾಡಿದ್ದೀವಿ. ಅವನ ಬಗ್ಗೆ ನಾವು ಹೇಳೋದು, ನಮ್ಮ ಬಗ್ಗೆ ಅವನು ಹೇಳೋದು, ಡೈರೆಕ್ಟ್ರ್ ಬಗ್ಗೆ ನಾ ಹೇಳೋದು, ಆ ಥರದ್ದೆಲ್ಲ ಕಾಂಟ್ರವರ್ಸಿಗಳಾಗಿತ್ತು. ಬಟ್ ಒಳ್ಳೆ ಚಾನ್ಸ್ ಇತ್ತು ಅವನಿಗೆ. ಎಲ್ಲ ಕಡೆಯಿಂದಲೂ ತುಂಬ ಅದ್ಭುತವಾದಂಥ ಚಾನ್ಸ್ ಸಿಕ್ಕಿತ್ತು, ಅಂದರೆ ಉಪಯೋಗಿಸ್ಕೊಳ್ಳಿಲ್ಲ ಅಷ್ಟೇ. ಸರ್, ಈಗ ನಿನ್ನೆ ಏನಾಗಿತ್ತು ಆ್ಯಕ್ಚುಲಿ ಅವ್ರಿಗೆ? ನಮಗೆ ಏನು ಡೀಟೇಲಾಗಿ ಗೊತ್ತಿಲ್ಲ. ಮತ್ತು ನನಗೆ ಥ್ರಿಲ್ಲರ್ ಮಂಜವರು ಫೋನ್ ಮಾಡಿದರು, ನಮ್ಮ ಈ ಥರ ಆಗ್ಬಿಟ್ಟಿದೆ ಅಂತೇಳಿ. ಫಸ್ಟ್ ಹೇಳಿದ್ರು ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ಆಕ್ಸಿಡೆಂಟ್ ಆಗಿದೆ 50-50 ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಫೋನ್ ಮಾಡಿದಾಗ ಆಕ್ಸಿಡೆಂಟ್ ಅಲ್ಲ, ಬೇರೆ ಏನೋ ಅಂತೇಳಿ ಲೋ BP ಅಂತ ಹೇಳಿದ್ರು. ಆಮೇಲೆ ಹೋಗ್ಬಿಟ್ನಂತೆ ಅಂತ ಹೇಳಿದ್ರು. ಸೊ ರಾತ್ರಿನೇ ಅಂದ್ಕೊಂಡು ಹೋಗೋಣ ಅಂತೇಳಿ. ಬಟ್ ಅಷ್ಟೊತ್ತಿಗೆ ಪೊಲೀಸ್ ಕೇಸು, ಪೊಲೀಸ್ನವರು ಇದೆಲ್ಲ ಮಾಡಿ ಡೆತ್ ಆಗಿರೋದ್ರಿಂದ ಅವ್ರ ಆಸ್ಪತ್ರೆಯವರು ಇಲ್ಲಿಗೆ. ನ್ಯಾಚುರಲ್ ಡೆತ್ ಆಗಿದ್ದು ಪೊಲೀಸ್ ಕೇಸ್ ಏನಾಗುತ್ತೆ ಸರ್? ನ್ಯಾಚುರಲ್ ಡೆತ್ ಅಲ್ವಲ್ಲ, ಹಾರ್ಟ್ ಅಟ್ಯಾಕ್ ತಾನೆ. ಈಗ ಆಸ್ಪತ್ರೆಗೆ ತೊಗೊಂಡೋಗಿದ್ದಾಗ ಆಸ್ಪತ್ರೆ ರಿಪೋರ್ಟ್ ಕೊಟ್ಟಿದ್ದಾರೆ, ಈ ಥರ ಹಾರ್ಟ್ ಅಟ್ಯಾಕಲ್ಲಿ ಸತ್ತಿದ್ದಾರೆ ಅಂತೇಳಿ. ಸೊ ಹಾರ್ಟ್ ಅಟ್ಯಾಕ್ ಸತ್ತರು ಅಂದರೆ ಅದು ನ್ಯಾಚುರಲ್ಲು ಮಾಡಲೇಬೇಕು. ಪೋಸ್ಟ್ಮಾರ್ಟಮ್ ಮಾಡಿ ಅದ್ರದ್ದು ಏನು ವಿಷಯ ಡೀಟೇಲಾಗಿ ತೊಗೋಬೇಕು ಸರ್. ಅದು ಬಿಟ್ಟು ಇನ್ನೊಂದು ಏನಂತಂದರೆ, ಅಂದರೆ ಒಂದು ರೀತಿ ಅನಾಥರಾಗಿ ಹೋಗಿರುವಂಥದ್ದು, ಯಾರು ಕೂಡ ಇಲ್ಲ ಅವರಿಗೆ, ಮದುವೆ ಕೂಡ ಆಗಿಲ್ಲ. ಯಾಕೆ ಮದುವೆ ಆಗಲಿಲ್ಲ ಅವರು? ಅಲ್ಲ, ಅದೆಲ್ಲ ಪರ್ಸ್ನಲ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಅನಾಥ ಅನ್ನೋದಕ್ಕಿಂತ ಇವಾಗ ನೋಡಿ, ನಾವೆಲ್ಲ ಇಡೀ ಟೀಮ್, ಪೊಲೀಸ್ ಸ್ಟೋರಿ ಟೀಮ್ ಬಂದಿದ್ದೀವಿ. ಆಮೇಲೆ ಎಲ್ಲ ಫೈಟರ್ಸ್ಗಳಿದ್ದಾರೆ, ಆಮೇಲೆ ಟೆಕ್ನಿಷಿಯನ್ಸ್ಗಳು ಬಂದಿದ್ದಾರೆ. ಅನಾಥನಾಗಿ ಸಹಾಯಕ್ಕೆ ಇದು ಮಾಡೋಕ್ಕೆ ಬಿಡೋದಿಲ್ಲ. ಏನಾದ್ರು ಒಂದು ಮಾಡ್ತೀವಿ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ನಮಗೆ ಲೆವೆಲ್ ಇರೋದ್ರಿಂದ ಒಬ್ಬೊಬ್ರು ಮಾತಾಡ್ತಲೇ ಇದ್ದೀವಿ. ಮಾತಾಡ್ಬಿಟ್ಟು ಏನಾದ್ರು ಒಂದು ದಾರಿ ಮಾಡ್ತೀವಿ. ಏನು ಅವನ ಅನಾಥನಾಗಿ ಇದು ಮಾಡೋಕ್ಕೆ ಬಿಡೋದಿಲ್ಲ. ಅವ್ರ ಅಕ್ಕ ಒಬ್ಬರು ಇದ್ದಾರೆ, ಅವ್ರು ಯಾಕೋ ಅವರು ಕೂಡ ಬೆಡ್ ರೇಡಲ್ಲಿದ್ದಾರೆ. ಅವ್ರು ಬಂದಿದ್ರೆ ಇದೆಲ್ಲ ಯಾವುದು ತೊಂದರೆ ಆಗ್ತಿರಲಿಲ್ಲ, ಈಸಿಯಾಗಿ ಕೆಲಸ ಮುಗಿದೋಗಿರೋದು. ಏನೋ ದೇವ್ರ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ, ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ. ಥ್ಯಾಂಕ್ ಯು.